ಓಂ ಏತೇನ ಮಾತರಿಶ್ವ ವ್ಯಾಖ್ಯಾತಃ ಓಂ ಅಂತ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರ. ಮಾತರಿಶ್ವಾಧಿಕರಣ ಅನ್ನುವಂಥ ಅಧಿಕರಣ ಇಲ್ಲಿ ಪ್ರಾರಂಭ ಕಾಣ್ತದೆ. ಆ ಅಧಿಕರಣ ಪ್ರಾರಂಭ ಆಗಲಿಕ್ಕೆ ಏನು ಪ್ರಸಂಗ ಅಂತ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ವಿವರಿಸ್ತಾ ಇದ್ದಾರೆ. ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿ ಅಲ್ಲಿ 40ನೇ ಗದ್ಯ ಭಾಗ. ನಾನು ಏವಮಪಿ ವಾಯೋ ಅಗ್ನಿ ಇತ್ಯಾದಿ ಅನ್ಯಜಾತತ್ವ ವಚನ ವಿರೋಧ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ಮುಂದೆ ವಾಯೋ ಅಗ್ನಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ ತೈತ್ರಿಯ ಉಪನಿಷತ್ನಲ್ಲಿ. ವಾಯುವಿನಿಂದ ಅಗ್ನಿ ಹುಟ್ಟುತ್ತದೆ ಅಂತ ಅಲ್ಲಿ ಬಂದಿದೆ. ಹೀಗೆಲ್ಲ ಅನ್ಯಜಾತತ್ವ, ಪರಮಾತ್ಮನಿಗಿಂತ ಭಿನ್ನರಾದಂಥ ಮತ್ತೊಬ್ಬರಿಂದ ಇದೆಲ್ಲ ಹುಟ್ಟಿದೆ ಅಂತ ಹೀಗೆ ವರ್ಣನೆ ಬಂದಿದೆಯಲ್ಲ, ಆದ್ರಿಂದ ಪರಮಾತ್ಮನೇ ಸರ್ವಕ್ಕೂ ಕರ್ತ ಅಂತ ಹೇಗೆ ಹೇಳ್ತೀರಿ ಅಂತ ಈಗ ಪ್ರಶ್ನೆ ಬಂದರೆ, ಅದಕ್ಕೆ ತಜ್ಜಂ ತೇನೈವ ಅಂತ ಲೀಯತೆ ಅಂತ ಏನು ವಾಕ್ಯ ಇದೆ, ಅಲ್ಲಿ ತೇನೈವ ಅನ್ನೋದ್ರಿಂದಲೇ ಇಲ್ಲಿ ಈಗ ಬಂದಿರುವಂಥ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನು ಕಂಡ್ಕೋಬೇಕು. ತೇನೈವ ಅಂದರೆ ಆಕಾಶಾದೇಶ ಪರಾಮರ್ಶ, ಅದು ಆಕಾಶ ಮೊದಲಾದವುಗಳಿಂದಲೇ ಇದೆಲ್ಲವೂ ಕೂಡ ಹುಟ್ಟಿದೆ ಅಂತ ಹೀಗರ್ಥ. ತೇನೈವ ಅಂತಲ್ಲಿ ಏನು ಬಂದಿದೆ, ತೇನ ಅಂತಂದ್ರೆ ಈ ತೃತೀಯ ವಿಭಕ್ತಿ, ಈ ಕರ್ತೃ ಎಂಬ ಅರ್ಥದಲ್ಲಿಯೂ ತೃತೀಯ ವಿಭಕ್ತಿ ಬರಬಹುದು, ಹಾಗೆ ಕರಣ ಎಂಬ ಅರ್ಥದಲ್ಲೂ ತೃತೀಯ ವಿಭಕ್ತಿ ಬರಬಹುದು. ಇಲ್ಲಿ ತೇನ ಅಂತ ಏನು ತೃತೀಯ ವಿಭಕ್ತಿ ಇದೆಯಲ್ಲ, ಈ ವಿಭಕ್ತಿ ಬಂದಿರೋದು ಕರಣ ಎಂಬ ಅರ್ಥದಲ್ಲಿ ಅಂತ ತಿಳ್ಕೋಬೇಕು. ಆಕಾಶಾದೇಹ ಪರಾಮರ್ಶ ಅಂತ ಬಂತಲ್ಲ, ನಾನು ಹೇಳೋಕೆ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಆಕಾಶ ಮೊದಲಾದವುಗಳಿಂದ ಹುಟ್ಟಿದ್ದು ಅಂತ ಹಾಗಲ್ಲ. ಅದನ್ನ ಈಗ ಮುಂದೆ ವಿವರಿಸ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ನನಗೆ ಗೊಂದಲ ಆಯಿತು, ಅದರಿಂದ ಅದನ್ನ ಮುಂದೆ ವಿವರಣೆ ಮಾಡುವಾಗ ಹೇಳ್ತೇನೆ. ಹೀಗೆ ಇಲ್ಲಿ ಬಂದಂತಹ ತೃತೀಯ ವಿಭಕ್ತಿ ಏನಿದೆ ಅದು ಕರ್ಣ ಎಂಬ ಅರ್ಥದಲ್ಲಿ, ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವಂತಹ ತೃತೀಯ ವಿಭಕ್ತಿ ಅಲ್ಲ ಅಂತ ಹೀಗೆ ಮೊದಲು ನಾವು ಅದನ್ನು ನೋಡುದು. ತೇನೈವ ಆಕಾಶಾದಿನೈವ, ತೇನ ಅಂದ್ರೆ ಪರಮಾತ್ಮನಿಂದ ತಿಟ್ಕೋಬೇಕು, ಆಕಾಶಾದಿನ ಅಂತ ತಿಟ್ಕೋಬೇಕು ಅಂತ ನನಗೂ ಸಂಶಯ ಬಂತು. ಅದಕ್ಕೆ ತೇನೈವ ಅಂದ್ರೆ ಆಕಾಶಾದಿನೈವ ಅಂತಾನೆ ಅದಕ್ಕೆ ಅರ್ಥ. ಅದನ್ನೇ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿತ್ತು. ಆಕಾಶಾದಿನೈವ ದ್ವಾರ ರೂಪ ಸಾಧನೆಯನ್ನು ತಜ್ಜಂ. ತೇನೆ ಎಂಬ ಶಬ್ದದಿಂದ ಆಕಾಶಾದಿಗಳನ್ನೇ ಇಟ್ಕೋಬೇಕು. ಹೇಗೆ ಆಕಾಶಾದಿಗಳಿಂದ ಇವೆಲ್ಲವೂ ಹುಟ್ಟಿದ್ದು ಅಂದ್ರೆ ಆಕಾಶಾದಿಗಳ ದ್ವಾರ ಹುಟ್ಟಿದ್ದು ಅಂತ ಅದಕ್ಕರ್ಥ. ಅಂದ್ರೆ ಹಾಗಾದ್ರೆ ಮೂಲತಃ ಪರಮಾತ್ಮನಿಂದಲೇ ಆತ್ಮನಿಂದಲೇ ಇವೆಲ್ಲವೂ ಹುಟ್ಟಿದ್ದು. ಆತ್ಮನಿಂದ ಹುಟ್ಟುವಾಗ ಈ ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಈ ಥರ ಇವುಗಳೆಲ್ಲದರ ದ್ವಾರ ಹುಟ್ಟಿದೆ. ನತು ದ್ವಾರಕರಣಂ ಅನಪೇಕ್ಷ ಇತಿ ಏವಾರ್ಥ. ಕರ್ತೃ ಆದಂತಹ ಪರಮಾತ್ಮ ಈ ಜಗತ್ತಿನಂಡ ಹುಟ್ಟಿಸಿದಾನೆ, ಇಲ್ಲಂತಲ್ಲ. ಆದರೆ ಆ ದ್ವಾರ ರೂಪವಾದ ಕರ್ಣ ಏನಿದೆ ನಡುವೆ ಒಂದು, ಅದಿಲ್ಲದೇನೆ ನೇರವಾಗಿ ಇವೆಲ್ಲವನ್ನೂ ಅವನು ಹುಟ್ಟಿಸಿಲ್ಲ. ಆತ್ಮನೇ ಪರಮನ್ನು ನೇರವಾಗಿ ನಡುವೆ ಯಾವುದರ ಅವಶ್ಯಕತೆಯೂ ಇಲ್ಲದೆ ಆಕಾಶವನ್ನ ಮತ್ತೆ ಆ ಆತ್ಮನೇ ವಾಯುವನ್ನ, ಆ ಆತ್ಮನೇ ಅಗ್ನಿಯನ್ನ ಹೀಗೆ ಅವನು ಹುಟ್ಟಿಸಿಲ್ಲ. ತಾನು ಆಕಾಶವನ್ನು ಹುಟ್ಟಿಸಿದ, ಮುಂದೆ ಅಗ್ನಿಯನ್ನು ವಾಯುವನ್ನು ಹುಟ್ಟಿಸುವಾಗ ಆಕಾಶದ ದ್ವಾರ ಅವನೇ ವಾಯುವನ್ನು ಹುಟ್ಟಿಸಿದ ಅಂತ ಹೀಗೆ ಆ ದ್ವಾರ ಕರಣ ಅಂತಿದೆಯಲ್ಲ, ದ್ವಾರವೆಂಬ ಕರಣ ಅಂತ ಅರ್ಥ. ಅದರ ಮೂಲಕನೇ ಹುಟ್ಟಿಸಿದಾನೆ ಅಂತ ಅದರ ಅರ್ಥ. ಅದರ ಅಪೇಕ್ಷೆ ಇಲ್ಲದೇನೆ ಹುಟ್ಟಿಸಿಲ್ಲ. ಅನ್ಯಜಾತತ್ವ ಶ್ರುತಿ ದ್ವಾರಕರಣ ಪರ ಇತ್ಯುಕ್ತಂ ಭವತಿ. ಹಾಗಾದ್ರೆ ಬೇರೆ ಯಾವುದೊಂದು ಆಕಾಶಾದ್ ವಾಯು, ವಾಯೋ ಅಗ್ನಿ ಅಂತ ಹೀಗೆಲ್ಲ ಬೇರೆ ಬೇರೆದಿಂದ ಹುಟ್ಟಿದೆ ಅಂತ ಬಂತಲ್ಲ, ಅದನ್ನ ಯಾವುದರಿಂದ ಅಂತ ತಿಳ್ಕೋಬೇಕು. ಆ ಮಾತಿಗೆ ಏನರ್ಥ ಅಂದ್ರೆ ಅದೆಲ್ಲವೂ ಕೂಡ ಆ ದ್ವಾರದ ಮೂಲಕವಾಗಿ ಹುಟ್ಟಿದೆ ಅಂತ ಅರ್ಥ.
ಹೊರತು ನೇರವಾಗಿ ಅದರಿಂದಲೇ ಹುಟ್ಟಿದ್ದಲ್ಲ. ಕರ್ತೃವೇ ಅದಲ್ಲ. ಕರ್ತೃವಾದಂತಹ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಆದ್ರಿಂದ ಆ ಉಳಿದ ವಾಯು, ಆಕಾಶಾದ್ ವಾಯು, ವಾಯೋ ಅಗ್ನಿ ಅಂತೆಲ್ಲ ಹೇಳ್ತಾ ಇರುವುದೇನಿದೆ, ನಡುವಿನ ದ್ವಾರವನ್ನು ವರ್ಣನೆ ಮಾಡುವ ಪ್ರಸಂಗ ಅದು, ಹೊರತು ಕರ್ತೃವನ್ನೇ ವರ್ಣನೆ ಮಾಡುವ ಪ್ರಸಂಗ ಅಲ್ಲ. ಅನ್ಯಜಾತಿತ್ವ ಶ್ರುತಿ ದ್ವಾರ ಕಾರಣ ಪರ ಅತ್ರ ಏವಕಾರ ಪ್ರಯೋಗೇನ ಇದಂ ಚೋದ್ಯಂ ನಿರಸ್ತಂ. ತೇನೈವ ಅಂತ ಏವಕಾರವನ್ನು ಪ್ರಯೋಗ ಮಾಡಿದಾರಲ್ಲ, ಇದು ಈ ಮುಂದಿನ ಒಂದು ಚೋದ್ಯ ಅಂದ್ರೆ ಪ್ರಶ್ನೆ. ಆ ಪ್ರಶ್ನವನ್ನು ಕೂಡ ಪರಿಹಾರ ಮಾಡಿದಾಗಾಯ್ತು. ಅದೇನು ಪ್ರಶ್ನೆ ಅಂದ್ರೆ, ತೇನ ವಿನಾಪಿ ಕರ್ತುಂ ಶಕ್ತಸ್ಯ ದ್ವಾರ ವೈಯರ್ಥ್ಯಮಿತಿ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತೀರಿ ನೀವು. ಹಾಗಿದ್ದ ಮೇಲೆ ದ್ವಾರಾದಿಗಳು ಇಲ್ಲದೇನೂ ಕೂಡ ಅವನು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ದ್ವಾರಾದಿಗಳನ್ನು ಅವನು ಯಾಕೆ ಅವಲಂಬಿಸ್ತಾನೆ ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಆ ಪ್ರಶ್ನಕ್ಕೆ ಇಲ್ಲಿ ಉತ್ತರ ಕೊಟ್ಟಾಗಾಯಿತು. ಶಕ್ತಸ್ಯಾಪಿ ಲೀಲೆಯ ತೇನೇವ ಶ್ರೌತದ್ವಾರೇಣ ಸಮಸ್ತಸ್ಯ ಜನನಾಥ್. ಎಲ್ಲವನ್ನೂ ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಅವನು ಸಮರ್ಥನೆ ಆಗಿದ್ರು ಕೂಡ ತೇನೈವ ಶ್ರೌತದ್ವಾರೇಣ, ಶ್ರೌತ ಅಂದ್ರೆ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ದ್ವಾರ, ಆ ದ್ವಾರದ ಮೂಲಕವೇ ಅವನು ಕೆಲಸ ಮಾಡ್ತಾನೆ. ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲದಕ್ಕಾಗಿ ಮಾಡೋದಲ್ಲ. ಆಯಾ ದ್ವಾರಗಳೇನಿವೆ ಆ ದ್ವಾರಗಳ ಮೂಲಕ ಕೆಲಸ ಮಾಡುವುದು ಯಾಕೆ ಅಂದ್ರೆ, ಆ ದ್ವಾರದ ಅಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಸಾಧನೆ ಆಗ್ಬೇಕಾಗಿದೆ. ಅವ್ರದ್ದು ನಮಗೆಲ್ಲರಿಗೂ ಕೂಡ ಕೇವಲ ನಮ್ಮ ಸಾಧನೆ ಬಹಳ ಅಂದ್ರೆ, ನಮಗೆ ಸಮೀಪವರ್ತಿಗಳಾದವರು, ಶಿಷ್ಯರು, ಪುತ್ರರು ಮೊದಲಾದವ್ರನ್ನ ಪ್ರೇರಿಸುವ ಕೆಲಸ ಇರ್ತದೆ ಅಷ್ಟೇ. ಇದಕ್ಕಿಂತ ಹೆಚ್ಚಾಗಿ ದೊಡ್ಡ ಜವಾಬ್ದಾರಿ ನಮ್ಮದೇನೂ ಇರೋದಿಲ್ಲ. ಆದರೆ ಈ ಅಭಿಮಾನಿ ದೇವತೆಗಳು ಏನಿರ್ತಾರೆ, ಅವರಿಗೆ ಜಗತ್ತೆಲ್ಲವನ್ನು ಹುಟ್ಟಿಸಿ ಆ ಮೂಲಕ ತಮ್ಮ ಸಾಧನೆ ಮಾಡ್ಕೋಬೇಕು ಅವರು. ಹೀಗೆಲ್ಲ ಅವ್ರ ಜವಾಬ್ದಾರಿ ಇರೋದ್ರಿಂದ ಅದರ ಮೂಲಕವಾಗಿ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿ ಈ ಕೊನೆಯ ವಿಷಯ ಅವರ ಸಾಧನೆ, ಇದು ಅಭಿಮಾನಿ ದೇವತೆಗಳ ಸಾಧನೆ, ಈ ಜಗತ್ತಿನ ಸೃಷ್ಟಿಯಲ್ಲಿ ಪಾಲ್ಗೊಳ್ಳೋದು ಅಂತ ಏನಿದೆ ಅಲ್ಲಿ ಬಂದಿಲ್ಲ. ನಾನು ಅದನ್ನ ವಿವರಿಸಿದೆ ಅಷ್ಟೆ. ಅದರಿಂದ ತೇನೈವೇತಿ ಆಕಾಶಾದೇ ಪರಾಮರ್ಶ ಅಂತ ಏನು ಬಂತಲ್ಲ, ಅದನ್ನು ಮತ್ತೊಂದ್ಸರಿ ಗಮನಿಸ್ಬೇಕು. ನಾನು ಒಂದ್ಸರಿ ಮೊದಲು ಅದನ್ನು ಸರಿ ಹೇಳಿ ಆಮೇಲೆ ಮತ್ತೆ ಸ್ವಲ್ಪ ತಿದ್ಕೊಳ್ಳಿಕ್ಕೆ ಹೋಗಿ ಮತ್ತೊಂದ್ಸರಿ ಸರಿ ಮಾಡಿಕೊಂಡೆ. ಅದರಿಂದ ತೇನೈವ ಅಂದ್ರೆ ಪರಮಾತ್ಮನಿಂದಲೇ, ಈ ಆಕಾಶಾದಿಗಳಿಂದಲೇ ಹುಟ್ಟುತ್ತದೆ, ಪರಮಾತ್ಮನಿಂದ ಅಂತ ಅರ್ಥ ಅಲ್ಲ. ಹಿಂದಿನ ತೇನೈವ ಅಂದ್ರೆ ಪರಮಾತ್ಮನಿಂದ ಅಂತ ಅರ್ಥ ಬಂದಿದೆ. ಇಲ್ಲಿ ಆಕಾಶಾದಿ ಸಮಸ್ತವೂ ಕೂಡ, ವಾಯು ಮತ್ತು ಅಗ್ನಿ, ಪೃಥ್ವಿ, ಆಪಹ ಇವೆಲ್ಲವೂ ಕೂಡ ಆ ಮೂಲ ಪರಮಾತ್ಮನಿಂದಲೇ, ಅವನೇ ಕರ್ತ. ಆದರೆ ಆಕಾಶಾದಿಗಳ ದ್ವಾರ ಹುಟ್ಟುತ್ತದೆ ಅದೆಲ್ಲವೂ ಕೂಡ ಅಂತ ಅರ್ಥ. ಮುದ್ರಿತ ಪುಸ್ತಕದಲ್ಲಿ ದ್ವಾರ ಕಾರಣ ಪರ, ಮುಂದೆ ದ್ವಾರ ಮತ್ತು ಕರಣ ಅನಪೇಕ್ಷೆ ಅಂತ, ಹೀಗೆ ಒಂದು ಕಡೆ ಕಾರಣ ಮತ್ತೊಂದು ಕಡೆ ಕರಣ ಅಂತ ಏನಾದರೂ ಇದ್ರೆ, ಕಾರಣಕ್ಕೂ ಕರಣಕ್ಕೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಕರಣ ಅಂತ ಅನ್ನೋದು ನಿರ್ದಿಷ್ಟವಾಗಿ ಇನ್ಸ್ಟ್ರೂಮೆಂಟ್ ಅನ್ನೋದನ್ನು ಹೇಳ್ತದೆ. ಆದ್ರಿಂದ ಎರಡೂ ಕಡೆ ಈ ಕರಣ ಅಂತ ಇರುವುದು ಒಳ್ಳೆಯದು, ಹಾಗೆ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ಕಾರಣ ಅಂತಿದ್ರು ಬಹಳ ದೊಡ್ಡ ತಪ್ಪೇನೂ ಆಗೋದಿಲ್ಲ. ಕರಣ ಅಂದ್ರೆ ವಯಾ ಮೀಡಿಯಾ, ಅದರ ಮೂಲಕ ಅದನ್ನ ಉಪಕರಣವನ್ನಾಗಿ ಮಾಡಿಕೊಂಡು ಅಂತ ಅರ್ಥ ಆಗ್ತದೆ. ಅದರಿಂದ ದ್ವಾರ ಕರಣ ಪರ ಅಂತಿರೋದು ಒಳ್ಳೆಯದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.